ಅವ್ವ ಅವ್ವ. ಅಣ್ಣ ಬಾ ಊಟ ಮಾಡು ಬಾ. ಅಪ್ಪ ಎಲ್ಲೋಯ್ತು ಜಯ? ಅಣ್ಣ ಅಪ್ಪ ಕೆಲ್ಸಕ್ಕೆ ಹೋಗದೆ. ಚಿಕ್ಕವ್ವ ಎಲ್ಲಿಗೋಯ್ತು? ಅವ್ವ ಎಲ್ಲಿಗೋಯ್ತು? ಅವ್ವ ಕೆಲಸ ಮಾಡ್ತದೆ, ದೊಡ್ಡವ ಮನ್ಗದೆ. ಅಣ್ಣ ಊಟ ಮಾಡು ಅಂದ್ರೆ ಊಟ ಮಾಡ್ತಾ ಇಲ್ಲ, ಹಂಗೆ ಮನ್ಗದೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅಲ್ಲ ಕಂಜಯ್ಯ, ಊನ್ಗೇನಾಗಿರೋದು? ಯಾಕಂಗಾಡ್ತಿರೋದು? ಗೊತ್ತಿಲ್ಲ ಕಣಣ್ಣ, ನೆನ್ನೆಯಿಂದನೂ ಊಟನೂ ಮಾಡ್ತಿಲ್ಲ, ಬಂದಾಗ್ಲಿಂದನೂ ನೆನ್ನೆಯಿಂದ ಯಾಕೆ ಊಟನೂ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ, ಬೇಡ ಬೇಡ ಅಂತದೆ. ಏನಿನ್ನ ಸಂಜೆ ಗಂಟೆ ಬೈತಾ ಇರ್ತದೆ ಕಣಣ್ಣ. ನಾವು ಹೇಳ್ದು ದೊಡ್ಡವ ಊಟ ಮಾಡ್ಕೊಂಡ್ರೆ ನೀನು ಊಟ ಯಾವಾಗ ಬೇಕು ಹಂಗೆ ಹಿಂಗೆ ಅಂತದೆ. ಏನು ಮಾಡೋದು? ನೀನು ಹೇಳ್ದೆ ಅಂದ್ಬಿಟ್ಟು ಊಟನೂ ತಗೊಕೊಟ್ಟಿವ್ನಿ ಅಣ್ಣ, ಹಿಂಗೆ ಮಾಡ್ತದಲ್ಲ. ಅದಕ್ಕೆ ಊಟ ಗಿಟ ಎಷ್ಟು ಬಿಟ್ಟದ ಅಂದ್ಬಿಟ್ಟು ಕಾಪಕ್ಕೆ ಎತ್ಕೊಬಂದು ಇಲ್ಲೇ ಮಡಿಕೆ ಮೇಲೆ ಮುಚ್ಚಿ ಮಡಗಿವ್ನಿ. ನೀನೊಂದ್ಸಲ ತಗೊಕೊಡು, ಉಂಡ್ರುವೆ ಉಣ್ಬೋದೇನೋ. ಸರಿ ಕತೆ, ಓ ಪಾಪ್ತಲವಳೆ, ತಲೆಗೆಲ್ಲ ಕೆಡಿಸ್ಕೊಬೇಡ. ನೀನು ಒಟ್ಕೊಂಡ? ಹ್ಞೂ ಅಣ್ಣ ನಂದಾಯ್ತು. ಬಾ ನಿನ್ಗೆ ಊಟ ಹಾಕೊಡ್ತೀನಿ, ಊಟ ಮಾಡುವಂತೆ. ಇಲ್ಲ ಕಂಜಯ್ಯ, ಬರೋತ ನಾನು ಊಟ ಮಾಡ್ಕೊ ಬಂದೆ. ಇನ್ನು ಅಪ್ಪ ಊಟ ಮಾಡ್ಕೊ ಹೋಯ್ತಾ? ಇಲ್ಲ, ಅಪ್ಪ ಅಂತೂ ಅಲ್ಲೇ ಕೆಲ್ಸತ್ತವೆ ಊಟ ಕೊಡ್ತಾರೆ, ಅಲ್ಲೇ ಊಟ ಮಾಡ್ಕೊತೀನಿ ಬೇಡ ಅಂತು. ನವೀನ ಯಾವಾಗ ಬಂದೆ? ಬಾ ಚಿಕ್ಕವ, ಈಗ ತಾನೇ ಬಂದೆ. ಒಟ್ಕೊಂಡ? ಉಂಕ ನವೀನ ಈಗ ತಾನೇ ಉಂಡ್ಬಿಟ್ಟು ಕೂತಿದೆ. ಏನು ಬಾ ಪಟ್ಕೊಂಡು ಬಾ. ಬೇಡ ಕತೆ, ಅಲ್ಲಿ ಕೆಲಸದಿಂದ ಬರೋತಲೆಯ ಊಟ ಮಾಡ್ಕೊ ಬಂದೆ. ಅಲ್ಲ ನಿಮ್ಮ ಅವ್ವನಿಗೆ ಊಟ ತಗೊಕೊಟ್ರೆ ನೋಡಿ ಹೆಂಗಾಡೋದು. ನಾವೆಲ್ಲೋ ಎಲ್ಲೋ ನವೀನ ಹೇಳೋನಲ್ಲ ತಾಳು ಅಂದ್ಬಿಟ್ಟು ಸೋತ್ಬಿಟ್ಟು ಊಟ ತಗೊಕೊಟ್ರೆ ಅರ್ಚಾಡೋದು ಕಿರ್ಚಾಡೋದು. ಹೇಳ ನವೀನ ಸರಿ ಅಂದಾರ? ಇಲ್ಲ ಕತೆ, ತಲೆಗೆಲ್ಲ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅವು ಹಂಗೆ ತಾನೆ, ನಿಮ್ಗೆ ಗೊತ್ತಿಲ್ವ ಅವ್ನ ಬುದ್ಧಿ. ತಲೆ ಕೆಡ್ಸ್ಕೊಬೇಡಿ. ಏನಾದ್ರು ಸಾಂಗಿ ಮನೆ ಏನಾದ್ರು ಬೇಕಾರೆ ನಾನು ಕೇಳಿ ಏನೋ ತಗೊಬಂದು ಕೊಟ್ಟನಂತೆ. ಅಣ್ಣ ಬೇಡ, ಸಾಮಾನು ಏನು ಮಾಡೋಕ್ಕೆ ಅಪ್ಪ ನೆನ್ನೆ ತಾನೇ ತತ್ತು. ಏನೋ ನೆನೆ ಇದು ಕೊಟ್ಟಂತ ಕೆಲಸ ದುಡ್ಡ, ಅದಕ್ಕೆ ಎಲ್ಲ ಸಾಮಾನು ಏನೇನು ಬೇಕು ಅಂದ್ಬಿಟ್ಟು ಅವನು ಕರ್ಕೋಗಿ ತಗೊಬತ್ತು. ಸಾಂಗಿ ಮನೆ ಏನು ಬೇಡ ಕತೆ ಎಲ್ಲವೇ. ಬೇಡ ಬಿಡು ನವೀನ, ಏನು ಮಾಡೋಕ್ಕೆ ಸಾಮಾನು? ಇನ್ನೂ ಅಡುಗೆ ಮನೇಲಿ ನೋಡುವಾಗು ಏನು ತುಂಬವೇ ಹೊಸಿ ಸಾಮಾನು ಇದಾವ. ಸುಮ್ಮನೆ ಹುಚ್ಚು ಅಂತಾರೆ ಇನ್ನೂ ಕೇಳಿದೆ. ಬೇಡ ಕತೆ, ಎಲ್ಲ ಕಾಲ್ಗಿಲಿ ಆದ್ಮೇಲೆ ಬೇಕಾದ್ರೆ ತಗೊಳಕಾಯ್ತದೆ. ನಿಮ್ಮ ಅಪ್ಪನೆಯ ಸಾಮಾನು ಅಲ್ವಾ ತರೋದು, ಸಾಮಾನು ತತ್ತದೆ ಕತೆ. ಒಂದು ಸಾಮಾನು ತಗೊಳಕಾಯ್ತಿಲ್ವಾ? ಎಲ್ಲ ನಿನ್ನ ಕೈಲಿ ಹೇಳ್ಬೇಕಾ? ನೀನು ನೋಡಿ ಸಾಲ ಸೂರ ಅದಾದೆ ಅಂದ್ಬಿಟ್ಟು ಸಾಲಗಿಲ್ಲ ತೀರ್ಸ್ತೇದಿ, ಎಲ್ಲನೂ ನಿನ್ನ ಕೈಲಿ ಮಾಡ್ಸಕ್ಕದ. ಬೇಡ ಬಿಡು, ನಿಮ್ಮ ಅಪ್ಪ ಇಲ್ವಾ ಸಾಮಾನು ತಂದಾಗ್ತದೆ. ಏನೋ ಸಾಲಗಿಲ್ಲ ತೀರ್ಸ್ಕೊಂಡು ಎಡ್ತಿ ಜೊತೆ ನಿಮ್ದೇಗಿರೋದು ನೋಡಿ. ಏನೋ ಅಕ್ಕನ್ನ ನೆಚ್ಕೊಬಿಟ್ರೆ ಅದೆಯ ಏನೋ ಅಲ್ಲಿ ಎಲ್ಲ ಏನೇನೋ ಕತೆ ಆಗಿರೋದಂತಲ್ಲ ನಂದಿನಿಯವ್ರ ಮನೇಲಿ. ಚಿಕ್ಕವ, ಅಲ್ಲಿ ಹೇಳಿದ್ರು ಕೇಳಿದ್ರು ಸಾಲಕ್ಕಿಲ್ಲ ಕತೆ. ಅವರು ಎರಡನೇ ಮದುವೆ ಆಗ್ಬಿಟ್ಟವ್ರೆ, ಇನ್ನೊಂದು ಮದುವೆ ಮಾಡ್ಕೊಬಿಟ್ಟವ್ರೆ. ಅಲ್ಲ ಗೊತ್ತಾಯ್ತಾ ವಿಚಾರ, ಎರಡನೇ ಮದುವೆ ಮಾಡ್ಕೊಂಡ್ರದು ಅಂತ. ಅಲ್ಲ 7 ಜನ ನಂದಿನಿಗೂ ಬಿಡ್ಕೊಂಡೆ ಅವತ್ತು. ಹೇಳಿದ್ಕೆ ನೀನೇನು ಕೇಳಕ್ಕೆ ಬರಬೇಡ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಲು. ಅಲ್ಲ ಇವಳುವೆ ಸರಿಯಾಗಿಲ್ಲ, ನನ್ನ ತಂಗಿನ ಬೈತಾಳೆ ಅಂತ ಅಂದ್ಕೊಂಡ್ರೆ ಸಿಕ್ಕಿಲ್ಲ ನವೀನ. ನಂದಿನಿನೂ ಸರಿ ಆಗತ್ತೆ. ಅವಳು ಮುಚ್ಕೊಂಡು ಹೋಗಿ ಗಂಡ ಜೊತೆ ಸಂಸಾರ ಮಾಡಿದ್ರೆ ಆಯ್ತಿಲ್ವಾ? ಆ ಗಂಡ ನಾವು ನೋಡಿಲ್ವ ಮನೆಗೆ ಬಂದಾಗ? ಭಾರಿ ಒಳ್ಳೆ ಗಂಡು, ಚೆನ್ನಾಗಿ ಬಾವಣಿಕೆಯಾಗಿ ಮಾತಾಡ್ತದೆ. ಆ ಗಂಡನ ಜೊತೆ ಬಾಳ್ದಾನೆ. ಇವಳು ಇದು ಬಂದು ನಿಂತ್ಕೊಂಡ್ರೆ ಅವ್ರ ತಾನೇ ಏನು ಮಾಡೋರು ಹೇಳು? ಹೋಗ್ಲಿ ಈಗ್ಲಾರು ಒಂದು ಕೆಂದ್ಕೊಂಡು ಬಾಳ ಕಟ್ಕೊಂಡು ಬದುಕಟ ಮಾಡ್ಕೊಂಡು ಹೋಗೋನುವೆ. ಯಾಕೆ ನಿಮ್ಮ ಮಗುನ ಜೊತೆ ನಾನು ಬದುಕಟ ಮಾಡ್ಕೊಬೈತೆ ಅಲ್ವಾ? ಹಂಗೆಯಾ ಏನೋ ಜೀವನ ಮಾಡ್ಕೊ ಹೋಗೋನು. ಇಲ್ಲ ಜೀವನ ಹಾಳ್ಗಿಲ್ ಮಾಡ್ಕೊಬಿಟ್ಟಳು. ಹಾಕೊಂಡು ಮಾತು ಕೇಳಿ ನಾನುವೇ ಬಡ್ಕತಾ ಇದ್ದೆ. ಹೋಗಿ ಕೇಳಬೇಡ ಹೋಗಿರು ಅಂತ. ಅವಳು ಏನೋ ನಮ್ಮ ಮಾತು ಕೇಳಲ್ಲ, ನಿನ್ನ ಮಾತನ್ನ ಕೇಳೋಕ್ಕಿಲ್ಲ, ನಿಮ್ಮ ಅಪ್ಪನ ಮಾತನ್ನ ಕೇಳೋಕ್ಕಿಲ್ಲ ಅಂತಿದ್ರೆ ನನ್ನ ಮಾತು. ಅದಕ್ಕೆ ನಾನು ಆ ವಿಚಾರಕ್ಕೆ ತಲೆ ಹಾಕ್ತಿರ್ತಿಲ್ಲ. ಇವಳು ಜೀವನ ಇವಳೇ ಸರಿ ಮಾಡ್ಕೋಬೇಕು ಅಂತಿದ್ರಲ್ಲಿ ಇವಳು ಆಟ ತೊಟ್ಕೊಂಡು ಹಂಗೆ ಕುತ್ಕೊಂಡ್ರೆ ಚಂದವಾ? ಬಸ್ರಿ ಅಂತಲ್ಲ, ಹೋಗ್ಲಿ ಬಿಡು, ಅಲ್ಲೇ ಇರಲಿ. ಹಾಕೊಂಡು ಕರ್ಕೊಬಂದ್ಬಿಟ್ಟು ಭಾರಿ ಒಳ್ಳೆ ಕೆಲಸ ಮಾಡ್ಬೇಕತ್ತೆ. ಏನೋ ಅವಳ ಜೀವನ ಅವಳು ಹೊತ್ಕೊತಾಳೆ, ನೀನು ತಲೆ ಕೆಡ್ಸ್ಕೊಬೇಡ. ಏನೋ ಕೆಂತ್ಕೊ ಹೋದ್ರೆ ಸಾಕು ಕತೆ. ಬಾ ಇನ್ನೇನು ಓದ್ತಾಯ್ತದೆ ಬರೋದು ಅಂದ್ರೆ ಇಷ್ಟು ಬೇಗ ಬಂದ್ಬಿಟ್ಟಲ್ಲ. ಅದೇ ಕಂಚಿಕವ, ಟ್ರಿಪ್ ಬುಕ್ ಮಾಡಿದ್ರು ಒಬ್ರು, ಬರೋಕ್ಕಿಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟವ್ರೆ. ಇನ್ಯಾವುದೂ ಸಿಕ್ತಿಲ್ಲ. ಅದಕ್ಕೆ ಅವ್ರಿಗೆ ಓನರ್ ಅಂದರು ಹೋಗಿ ಮನೆಗೆ ರೆಸ್ಟ್ ಮಾಡಿ ಅಂತ ಅಂದ್ರಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಸಿಕ್ಕಿಲ್ಲ ಕತೆ, ಹೋಗಿ ಮನೆಗೆ ಹೋಗು. ಬೆಳಗ್ಗೆ ಸಂಜೆ ಗಂಟನೂ ಅಲ್ಲಿ ಇಲ್ಲಿಯೇ ಇದಿರ್ತಿದ್ದಿ, ತಿರ್ಕೊಂಡು ಅಲ್ಲೇ ಕೆಲಸ ಮಾಡ್ಕೊಂಡು ನಿಂತ್ಕೊತಿದ್ದಿ. ನಿಲ್ಗುವೆ ಭಾರಿಯಾ ಸುಸ್ತಾಗಿರ್ತದೆ. ಹೋಗಿ ಮನೆಗೆ ಹೋಗು. ನೀನು ಹೇಳ್ತಿ ಅದೇನೋ ಸಾಸ್ಕಿಸ್ರ ಮಾಡಬೇಕು ಅಂತಿದ್ದಲ್ಲ, ಮಾಡೋಕ್ಕಿಲ್ವಾ? ಮಾಡಬೇಕು ಕಂಚಿಕವ, ಮಾಡಬೇಕು. ನೋಡದ, ಅವ್ರಿನ್ನೂ ಫೋನ್ ಮಾಡಿಲ್ಲ. ಪಾರ್ವತಿ ಅಂದು ಅವ್ವ ಹೇಳಿದ್ಮೇಲೆ ಫೋನ್ ಮಾಡ್ತೀನಿ ಅಂದು, ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಸರಿ ಕಂಚಿಕವ ತಾಳು, ಅವನಿಗೆ ಊಟ ಮಾಡುವಂತ ಎರಡು ಬರ್ತೀನಿ ಕತೆ. ಏನೋ ಹಂಗೆ ಆಟ ಮಾಡ್ಕೊ ಕೂತವಳಲ್ಲ, ಬರೋಕಿಲ್ಲ ಅಂತಿದ್ಲು. ನಾನೇ ಆಟ ಮಾಡ್ಕೊ ಹೇಳ್ಕೊ ಬಂದೆ. ಅಲ್ಲಿದ್ರೆ ಸರಿ ಆಯ್ಕಿಲ್ಲ, ಗಂಡ ಹೇಳ್ತೀರಿ ಜಗಳ ಆಡ್ಕತ್ತಾರೆ, ನಾಳೆ ಸರಿ ಐತ್ರೆ ಅವು ನಲ್ಲಿ ಬಿಟ್ರೆ ಅವಳು ಚೆನ್ನಾಗ ಸಂಸಾರನು ಮುರಿದು ಬಿಡ್ತಾಳೆ ಅಂದ್ಬಿಟ್ಟು ಕರ್ಕೊ ಬಂದೆ ಕತೆ. ಒಳ್ಳೆ ಕೆಲಸ ಮಾಡಿದ್ದಿ ಬಿಡು. ಏನಾರು ಬೇಕಾರೆ ನಮ್ಮ ಅವ್ನು ಬೈತಾಳೆ ಅಂದ್ರೂ ಸಿಕ್ಕಿದ ಹಾಕೊಂಡು ಮಾತ್ರ ಬಿಡಕ್ಕೆ ಹೋಗ್ಬೇಡ. ಸುಮ್ಮನೆ ಜೀವನ ಹಾಳು ಮಾಡ್ಬಿಡ್ತಾಳೆ. ನಂದಿನಿದ ಕೇಳಿ ಒಂಥರ ಆಡ್ತಿದ್ಲು. ಸಣ್ಣ ಇದ್ದಾಗ ಇವಳಂಗೆ ಹಿಂಗೆ ಆಡ್ತಿದ್ದಿಲ್ಲ, ಹೊಸಿ ಪರವಾಗಿಲ್ಲ ಚೆನ್ನಾಗಿದ್ಲು. ಈಗ ಬತ್ತಾ ಏನೋ ಹಾಕೊಂತಾರನೇ ಆಗ್ಬಿಟ್ಲು. ಬಿಟ್ರೆ ಮಾತ್ರ ಸರಿ ಮಾಡ್ಕೊಳಕಿಲ್ಲ ಅವಳ ಜೀವನ, ಇನ್ನೂ ಹಾಳು ಮಾಡ್ಕೊಬಿಡ್ತಾಳೆ. ಅಲ್ಲೇ ಬಿಟ್ಬಿಟ್ಟು ಬಂದಿದ್ಯಲ್ವಾ, ನೋಡ್ಕೊತರ್ಕತ್ಬಿಡು. ದೊಡ್ಡ ಮನೆ ಅಂತಿದ್ದಿ, ಏನೋ ಕೆಲ್ಸಕ್ಕೆಲ್ಲ ಬರ್ತಾರೆ ಅಂತಿದ್ದಿ. ಏನು ಅವಳಿಗೆ ಸುಮ್ಗು ನೀರಕ್ಕೆ ಅವ್ಳಿಗೇನು ರೋಗುವ ಇರ್ತಾಳ್ಕತ್ತೆ ತಕೋ. ಏನೋ ನಮ್ಮಂಗೆ ಕೆಲಸನೆಲ್ಲ ಮಾಡ್ಕೊಂಡು ಮನೆಲ್ಲ ನೋಡ್ಕೊಂಡು ಬಟ್ಟೆ ಗಿಟ್ಟೆ ಸೆಣ್ಕೊಂಡು ಅತ್ತೆ ಮಾವನ ಸೇವೆ ಮಾಡ್ಕೊಂಡಿರ್ಬೇಕಾ? ಹಂಗೇನು ಇಲ್ಲ ತಾನೇ, ಕೆಲಸದವ್ರು ಬರ್ತಾರೆ ತಾನೇ, ಅವ್ಳಿಗೆ ಉಣ್ಕೊಂಡು ತಿನ್ಕೊಂಡು ಕೂತ್ಕೊಳಕ್ಕೆ ಹೋಗುವ ಇರ್ತಾಳೆ ತಕೋ. ತಲೆ ಕೆಡ್ಸ್ಕೊಬೇಡ, ಅವಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಏನೋ ನಿನ್ನ ನೆಟ್ಟಿಗೆ ಏರ್ಗೇನೋ 6 ದಿನ ಅದೇ ಅಂತಿದ್ದಿ. ಸೀಮಂತ ಶಾಸ್ತ್ರ ಮುಗಿಸ್ಬೇಕು ತಾನೇ, ಇನ್ನು ಯಾವಾಗ ಮಾಡೋದು?
ಗಂಡೂರ್ ಮನೆ ತಾನೆ ಸೀಮಂತ ಶಾಸ್ತ್ರ ಮಾಡೋದು. ಅದಕ್ಕೆ ಚಿಕ್ಕವ ಅವ್ರು ಬೇರೆ ಆಟ ಮಾಡ್ಕೊ ಕೂತವ್ರೆ. ನಂದಿನಿ ಹಿಂಗೆ ಮಾಡ್ಬಿಟ್ಟಿದ್ಲಲ್ಲ ಪಾರತಿಗೆ, ಅದಕ್ಕೆ ನಾವಂತೂ ನಿಮ್ಮ ಮನೆಗೆ ಕಳ್ಸೋಕಿಲ್ಲ ಹಂಗೆ ಹಿಂಗೆ ಅಂತ. ಏನು ಮಾಡೋದು ಅಂತ ನಂಗೆ ಗೊತ್ತಾಯ್ತಿಲ್ಲ. ಇನ್ನೇನ್ ಮಾಡೋರು ಮತ್ತೆ ಈ ತರ ಕೆಲಸ ಮಾಡಿದ್ರೆ ಅವ್ರಿಗೂ ಹೆದರಿಕೆ ಆಯ್ತದೆ. ಅವ್ರ ಮಗಳನ್ನ ಸುಮ್ಮನೆ ಕಳ್ಸ್ಬಿಟ್ಟಾರ. ಏನೋ ನಂಬಿಟ್ಟು ಕಳ್ಸಿದ್ಕೆ ಹೆಂಗ್ ಮಾಡ್ಬಿಟ್ಲು ಇವಳು ನಂದಿನಿ ಪಾರತಿಗೆ. ಈಗಲೂ ಎದುರುಕತ್ತವ್ರೆ ಅನ್ಸ್ತದೆ ಕಳ್ಸಕ್ಕೆ. ತಾಳು ಫೋನ್ಗೆ ಮಾಡ್ಕೊಡಮೇಲೆ ಮಾತಾಡಕೈತದೆ. ಬೆಳಗೊತ್ತು ಬಾತಾರತ್ ಬಂದ್ಬಿಟ್ಟು ಶಾಸ್ತ್ರ ಮಾಡ್ಬಿಟ್ಟು ಕರ್ಕೋಗ್ಲಂತೆ. ಹಂಗದಿಯ ಚಿಕ್ಕವ, ಹೂವ ಬೇರೆ ಕೈ ಕೈ ಅಂದಳೇನೋ. ಅಲ್ಲ ನಿಮ್ಮ ಅವ್ವ ಏನಕ್ಕೆ ನೀನೋಸಿ ಜೋರಾಗ್ಬೇಕು ಕಣ್ಣವಿನ. ಎಡ್ತಿನೂ ಬಿಟ್ಕೊಡ್ಬಾರ್ದು ಅವನು ಬಿಟ್ಕೊಡ್ಬಾರ್ದು ಹಂಗನ್ಬಿಟ್ಟು ಅಂತ ಚಂದೋಳಿ ಏನ್ ಬಿಟ್ಕೊಟ್ಟಿಯಾ. ನೋಡಪ್ಪ ನಿನ್ನಿಷ್ಟ ಹೆಂಗೈತದ ಹಂಗೆ ಮಾಡು. ಹೋಗ್ ಮನಿಕ ಹೋಗು. ಚಿಕ್ಕವ ಹೇಳೋದು ಸರಿಯಾಗೇ ಇದೆ. ತಾಳು ಪಾರತಿ ಫೋನ್ ಮಾಡ್ಬಿಟ್ಟು ಮಾತಾಡಕೈತದೆ, ಆಮೇಲೆ ಮಾತಾಡಕೈತದೆ. ಈಗ ಹೋಗ್ಬಿಟ್ಟು ಅವನು ಹೊಟ್ಕೊಂಡು ಅಂತೀನಿ. ಅವ ಏನು ಮಾಡ್ತಾನೆ ಅಂತಿದ್ದಿ? ಊಟನೂ ಬೇಡ ಮಾಡಕ್ಕಿಲ್ಲ ಅಂತಿದ್ದಿ. ಯಾಕೆ ಹಿಂಗೆ ರೂಮಲ್ಲೇ ಕುತ್ಕೊಂಡು ಇಲ್ಲೇನು ಮಾಡ್ತಿದ್ದಿ? ಅಕ್ಕಿ ತಗೊಂಡ್ ಮುಂಡೆ ನಾ ಕೈಗ ಕುತ್ಕೋಬೇಕಾ? ನಾನು ಹೋಗಿ ತಿಂದಿವನೇ ಕತೆ ನಿನಗೆ ರೋಗ ಬಾ ಹಂಗಿರು ಹಿಂಗಿರು ಅಂತಿದ್ಯಲ್ಲ. ನೆಟ್ವರ್ಕ್ ಆರಾಮಾಗಿದ್ರೆ ಮನೇಲಿರು, ಇಲ್ಲ ಅಂದ್ರೆ ನಡಿಯವ ನೀನು. ಊರಲ್ಲದಲ್ಲ ಮನೆ ಹಳೆ ಮನೆ ಅದಿರು ನಡಿ. ಸರಿ ಆಯ್ತು ಕತೆ ನಿನ್ಗೆ. ಒಂದ್ ಕಕ್ಕೆ ಅಂದ್ಕೊಂಡು ಬಾಳದ ಅನ್ನಕ್ಕಿಡ ಜಗಳದಾಗ ಕುತ್ಕೊತಿದ್ಯಲ್ಲ. ಜಯನುವೆ ಚಿಕ್ಕವರು ನೋಡ್ರೆ ಅಷ್ಟು ಒಳ್ಳೆಯವರು. ನೀನೇ ಕೆಂಚ್ಕೊಂಡು ಪಂದ್ಕೊಂಡು ಹೆಂಗೋ ಜೀವನ ಮಾಡಕ್ ಹೋಯ್ಕಿಲ್ಲ ನಿನ್ಗೆ. ಅವರು ಚೆನ್ನಾಗಿ ನೋಡ್ಕೊಬಿಟ್ರೆ ನೀನು ಅಚ್ಚುಕಟ್ಟಾಗಿ ನಿನ್ ಜೊತೆಗಿರ್ತಾರೆ. ಅದು ಬಿಟ್ಬಿಟ್ಟು ನೀನು ಜಗಳ ಕೆರ್ಕ ನಿಂತ್ಕೊತಿದ್ಯಲ್ಲ. ಜಗಳನ ಏನಾಗಿರೋದಮ್ಮ ನಿನ್ಗೆ? ಅಚ್ಚುಕಟ್ಟಾಗಿ ಇರೋದ್ಕರಿ ನೀನು. ನೋಡಿದ್ರೆ ಅಡ್ಗೆ ಮಾಡ್ಬಿಟ್ಟು ಕರೆಯಕ್ ಬಂದ್ವೇನು ಉಪ್ಪು ಕಳಿಸಿದಿ ಅಂತಲ್ಲ. ಉಂಕಲ ಎತ್ತದ ಹೂವನ್ಗಿಂತ ಅವಳು ಕಂಡ್ರೆ ಪ್ರೀತಿ ಜಾಸ್ತಿ. ನನ್ನ ಮಗಳಿಗಿಂತ ಅವಳು ಕಂಡ್ರೆ ಭಾರಿ ಪ್ರೀತಿ ಅಲ್ವಾ ನಿನ್ಗೆ? ಅದೇ ಕವಂಗಾಡಿ ನೀನು. ಜಯನುವೆ ನಂದಿನಿ ಹಂಗೆ ಅಲ್ವಾ? ನೋಡ್ಕೋ. ಓ ಏನು ಕಂಡವ್ರೇನು? ಏನು ನೋಡಿದ್ರೆ ಯಾವಾಗ್ಲೂ ಏನು ಹಾವು ಮುಗಿಸ್ಕೊಂಡ್ ಆಡ್ತಿದ್ಯಲ್ಲ ನೀನು. ಅವರೇ ಒಂದೇ ಅನ್ಕೊಂಡು ಬಾಳ್ಕೊಂಡಿರ್ತಾರೆ, ನೀನೇ ಸರಿ ಇಲ್ಲ ಕತೆ. ಉಂಕನಪ್ಪ ಮೇಲಾಗಿ ನಾವೇ ಸರಿ ಇಲ್ಲ ತಾನೆ. ಮನೆಯವ್ರಿಗೆಲ್ಲವ ನಂಬಿಟ್ರೆ ಇನ್ನು ಊರವರೆಲ್ಲ ಚೆನ್ನಾಗಿರ್ತಾರೆ ಅಲ್ವಾ? ಸುಮ್ಮನೆ ನನ್ನ ಮಗಳ ಜನ ಹಾಳು ಮಾಡಿ ಕುಡಿಸ್ಬಿಟ್ಟ ಅಲ್ಲ. ಸರಿಲ್ಲ ಕರಿಯ ನನ್ನ ಮಗ ಮಾಡ್ರ ಸರಿಯಾ? ಬಾಂಡ್ಸ್ಕೊ ಕೂತ್ಕವ. ಪದೇ ಪದೇ ನೀನು ಅದೇ ಕರಿಬೇಡ. ಓ ಕಳಿಸು ಅಂದಿತ್ತು. ಏನವ ಅಂದೆ ನೀನು? ಏನು ಅಂದೆ ನೀನು? ಏನು ಅನ್ನಿಷ್ಟ ಹಂಗೆ ಹಿಂಗೆ ಅಂತ ಸಣ್ಣ ಪುಟ್ಟಕ್ಕೆಲ್ಲ ಜಗಳತ್ತ ಕೆರ್ಕ ನಿಂತ್ಕೊಬಿಟ್ಟೆ. ಒಂದ ಮಾತಾಡ್ಬಿಟ್ಟು ಕಳಿಸುವೆ. ನಾನು ಹೇಳಿವ್ನಿ, ಅಪ್ಪನೂ ಹೇಳೋನೆ ಬಾ ಕರ್ಕ ಹೋಗೋದ ಮಾತಾಡ್ಬಿಟ್ಟು ಕಳಿಸ್ತೀವಿ ಅಂತ. ಬರ್ದಾನೆ ಇನ್ನೇನು ಮಾಡೋರು? ಕೈಗ ಕುತ್ಕೊಂಡ್ರ ಉಳ್ದೋಗದೆ ಅಂತ. ಯಾರೇ ಆದ್ರೂ ನ್ಯಾಯನೇಯ. ಅದು ಬಿಟ್ಬಿಟ್ಟು ನೀನು ಹಿಂಗೆ ಆಟ ಮಾಡ್ತಾ ಕುತ್ಕೊಂಡ್ರೆ ಸುಮ್ಮನೆ ನಡಿಯಬ. ನಡಿ, ಏನಾದ್ರು ಕೆಲಸ ಕೆಮ್ಮಿದ್ರೆ ಮಾಡಿ ನಡಿ. ನೀನು ಆಟ ಗಿಟ ಮಾಡಬೇಡ. ಸುಮ್ಮನೆ ಹೆಚ್ಕಟ್ಟಾಗಿ ಒಂದ್ ಕೈ ಕೆಂತ್ಕೊಂಡು ಬಾಳಕ್ ಕಲಿ ನೀನು. ಅವಳುವೆ ನಿನ್ ಮಗ್ಳಂಗೆ ತಾನೆ. ಈ ತರ ಅನ್ಬಿಟ್ರೆ ಮಾತ್ರ ಓಹೋ ಮಗಳಂತೆ ಮಗಳು. ಎಂತ ಮಗಳಲ್ಲ ನನಗೆ ಎತ್ತಿ ಸಾಕಾಗಿದ್ದದ ಅವಳ ಮಗಳಂತೆ. ಬೇಕಾದ್ರೆ ನೀನ್ ಅನ್ಕಪ್ಪ ಅನ್ಕತಿದಿ ದೊಡ್ಡ ಏನೋ ಇವನಲ್ವಾ ಒಳ್ಳೆ ಮನ್ಸ ಅಲ್ವಾ ನೀನು? ನಿನ್ ತಂಗಿ ಅಂತ ಅನ್ಕೋ. ನಾನು ಯಾಕೆ ಮಗಳು ಅನ್ಕೊಂಡ್ಕೊಳ್ಳನೆ? ನನ್ನ ಮಗಳಿಲ್ವಾ ನಂದಿನಿ? ಸಾಕೋಕತ್ತೆ ನನ್ಗೆ ಊರವರೆಲ್ಲ ಮಕ್ಳಾಗದ್ ಬೇಡಕತ್ತೆ. ಎಷ್ಟು ಹೇಳಿದ್ರು ಬುದ್ಧಿ ಬರಕಿಲ್ಲ. ಸರಿ ಬಾ ಒಟ್ಕೊಂಡು. ಏನು ಅವಳು 10 ಗಂಟೆಗೆ ಮಾಡ್ತಾಳೆ ಬೆಳಗ್ಗೆ. ಅಲ್ಲಿ ಗಂಟೆ ನಾನು ಹಸ್ಕೊಂಡು ನಿಂತ್ಕೊಳ್ಳೋಣ. ಹೋಗಿ ಹೋಟ್ಲಲ್ಲಿ ತಿನ್ಕೊಂಬಂತ ಕತೆ ಇಡ್ಲಿಯಾ? ಏನು ಕೈಗ ಕುತ್ಕೋಬೇಕಾಗಿಲ್ಲ ಹೋಗ್ಲಾ? ನಾಳೆಯಿಂದ ಹೇಳ ಒತ್ತೋ ಥರನೇ ಅಡುಗೆ ಮಾಡು ಅಂತ. 10 ಗಂಟೆಗೆ ಮಾಡ್ತಾರೆ, ಮಧ್ಯಾಹ್ನ 4 ಗಂಟೆಗೆ ಮಾಡ್ತಾರೆ, ರಾತ್ರಿ ಹೊತ್ತು 10 ಗಂಟೆಗೆ ಮಾಡ್ತಾರೆ. ಕೈಗ ಕುತ್ಕೊಳಕತ್ತದ ಇಲ್ಲಿ? ಕಾಯ್ಕೊಂಡು ಬಿಟ್ಟಿಯ ಮನೇಲಿಲ್ಲ ಇರೋದಲ್ದನೆಯ ವಾತಾವರಣಾಗ ಎದ್ದು ಮಾಡೋದು ಅನ್ನಕ್ಕೂ ಇಲ್ಲ. ಒಂದು ಉಪ್ಪು ಖಾರ ಏನು ಇರಕ್ಕಿಲ್ಲ. ಏನೋ ನಾಯಿಗೆ ಬೇಯಿಸಾಕ್ತಾರಲ್ಲ ಹಂಗೆ ಬೇಯಿಸಾಕ್ತಾರೆ. ಅದನ್ನ ಯಾರಲ್ಲ ತಿನ್ನಕದದು? ಯಾರು ತಿನ್ನಕದದು? ಹೊಸ ಉಪ್ಪುಳಿ ಖಾರ ಮುಂದಾಗ್ಬಿಟ್ಬಿಟ್ಟು ಮಾಡು ಅಂತನು. ಏನು ನಾಯಿ ಬೇಯಿಸಾಕ್ತಿದಾರೇನೋ ನಾಯಿಗೆ. ನೀವು ಏನೂ ಇಲ್ಲ ರೋಗಿಷ್ಟು ಬೇಯಿಸಾಕ್ತಿದಾರ. ಉಪ್ಪುಳಿ ಖಾರ ಜಾಸ್ತಿ ತಿನ್ನಂಗಿಲ್ಲ ಅನ್ನಕ್ಕೆ. ಚೆನ್ನಾಗದೆ ಅಚ್ಕಟಾಗ ಮಾಡುವನು. ಏನು ಮಾಡ್ಬೇಕಂತ ಬೇಕಾ ಬೆಟ್ಟಿಂಗ್ ಮಾಡ್ತಾವ್ರೆ. ಏನು ತರ್ಮಕ್ಕಿಲ್ಲ ಕತೆ. ನನ್ನ ಮಗಳು ಹೇಳಿದ್ರೆ ಎತ್ಕೊಂಡು ಓಡಿಡ್ಬೇಕು ಜಾಗ ಖಾಲಿ ಮಾಡಿ. ಸುಮ್ಮನೆ ಇರಬಾರ್ದನ್ನೆಲ್ಲ ಮಾತಾಡಿ ಜಗಳ ಕರಿಬೇಡ. ಈಗ ಉಂಡಿದ್ದಾನೆ ಸುಮ್ಮನೆ ನೀನು ಒಂದ್ ಕಟ್ಕೊಂಡು ನೆಟ್ಕೊಂಡು ಹೋಗಿ ಬಾಳ್ಕೊ ಹೋಗವ ನೀನು. ಅವ್ರು ಚೆನ್ನಾಗವ್ರೆ ಕತೆ. ಏನು ಸಂಜೆ ಗಂಟೆ ಜಗಳ ಕರ್ಕೊಂಡು ಏನೇನೋ ನೆಮ್ಮದಿನೆಲ್ಲ ಹಾಳು ಮಾಡ್ಕೋಬೇಡ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.